ತಂಗಿಗೆ ಸಾಲ ಕೊಟ್ಟವರು ಕಿರುಕುಳ ನೀಡುತ್ತಿದ್ದಾರೆಂದು ದೂರು ಕೊಟ್ಟಿದ್ದ ನಟಿ ಕಾರುಣ್ಯ ರಾಮ್ ಇವತ್ತು ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರಿಂದ ವಿಚಾರಣೆ ಎದುರಿಸಿದ್ರು. ಸಿಸಿಬಿ ಸೈಬರ್ ಇನ್ಸ್ಪೆಕ್ಟರ್ ಮುಖರಾಮ್ಗೆ ಮಾಹಿತಿ ಕೊಟ್ಟು ಹೊರಬಂದ್ರು. ಆಗ ಮಾಧ್ಯಮದವರು ಕಾರುಣ್ಯರನ್ನ ಮಾತನಾಡಿಸಲು ಯತ್ನಿಸಿದ್ರು. ಆದರೆ ನಟಿ ಕಾರುಣ್ಯ ಮಾಧ್ಯಮದವರ ಮುಂದೆ ಹೇಳಿದ್ರೆ ಸಮಸ್ಯೆ ಬಗೆಹರಿಯುತ್ತಾ ಅಂತ ಉಡಾಫೆಯ ಉತ್ತರ ನೀಡಿ ಹೊರಟರು. ಇದೇ ನಟಿ ತನ್ನ ತಂಗಿ ಸಮೃದ್ಧಿಗೆ ಸಾಲ ಕೊಟ್ಟವರು ಕಿರುಕುಳ ನೀಡುತ್ತಿದ್ದಾರೆ ಅಂತ ಮಾಧ್ಯಮದವರ ಬಳಿ ನೋವು ತೋಡ್ಕೊಂಡಿದ್ರು. ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಜನವರಿ 14ನೇ ತಾರೀಕು ಕಮಿಷನರ್ ಆಫ್ ಪೊಲೀಸ್ ಸಿಸಿಬಿಗೆ ನಾನು ದೂರು ಕೊಟ್ಟಿರ್ತೀನಿ. ನನಗೆ ಅನಾಮಧೇಯ ಕಾಲ್ಸ್ ಬರ್ತಿದ್ದಂಥ ವ್ಯಕ್ತಿಗಳ ವಿರುದ್ಧವಾಗಿ ಆ್ಯಂಡ್ ನನಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದಂಥ ವ್ಯಕ್ತಿಗಳ ವಿರುದ್ಧವಾಗಿ 5 ಜನ ವ್ಯಕ್ತಿಗಳ ವಿರುದ್ಧವಾಗಿ ಮಾತ್ರ ನಾನು ದೂರು ಕೊಟ್ಟಿರ್ತೀನಿ. ಬೇರೆ ಯಾರ ವಿರುದ್ಧವಾಗೂ ನಾನು ದೂರು ನೀಡಿರೋದಿಲ್ಲ. ಮತ್ತೆ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ, 5 ಜನ ವ್ಯಕ್ತಿಗಳು ನನಗೆ ಅನಾಮಧೇಯವಾಗಿ ಕಾಲ್ ಮಾಡ್ತಿದ್ದು, ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದು ಆ್ಯಂಡ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದ ವ್ಯಕ್ತಿಗಳ ವಿರುದ್ಧವಾಗಿ ಮಾತ್ರ ನಾನು ದೂರು ಕೊಟ್ಟಿರ್ತೀನಿ. ಅದ ನಂತರ ಸಿಸಿಬಿ ಅವರು ನಮಗೆ 18th ಫೋನ್ ಮಾಡಿ ಕರೆದು ನನ್ನಿಂದ ಎಲ್ಲ ಮಾಹಿತಿಗಳನ್ನ ಕೇಳಿ ತಗೊಳ್ತಾರೆ. ಅಕ್ಯೂಸ್ಗಳನ್ನು